ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 2ನೇ ಪಾಠ ಕಾಶ್ಮೀರಿ ಸೇಬ್ ಪಾಠದ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾವು ಕಾಶ್ಮೀರಿ ಸೇಬ್ ಪಾಠದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾರಾಂಶ ಏನಿತ್ತು, ಆಮೇಲೆ ಈ ಪಾಠದಲ್ಲಿರ್ತಕ್ಕಂಥ ನಿಮ್ಮ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳನ್ನು ಗ್ರಾಮರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಈ ಪಾಠದಲ್ಲಿ ಪಾಠದ ಪ್ರಶ್ನೆಗಳ ಜೊತೆಯಲ್ಲಿನೇ ಮತ್ತೆ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ಬೋದು ನಿಮ್ಮ ಎಕ್ಸಾಮ್ ಪರ್ಪಸ್ ಅಂತ ಈ ವಿಡಿಯೋದಲ್ಲಿದೆ. ಸೊ ನೀವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಜೊತೆಗೆ ಕನ್ನಡ, ಇಂಗ್ಲೀಷ್, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಪಾಠಗಳ ಒಂದು ನೋಟ್ಸ್, ಕ್ವಶನ್ ಪೇಪರ್ಸ್ಗಳನ್ನು, ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ. ಅದರೆಲ್ಲ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ, ಶೇರ್ ಮಾಡಿ. ಮುಖ್ಯ ಪ್ರಶ್ನೆ 1, 1 ಅಂಕಕ್ಕೆ ಪ್ರಶ್ನೆ और उत्तर. ನಿಮ್ಮ ಎಕ್ಸಾಮಲ್ಲಿ 1 ಅಂಕಕ್ಕೆ ಯಾವೆಲ್ಲ ಪ್ರಶ್ನೋತ್ತರಗಳನ್ನು ಕೇಳಬಹುದು. ಕಾಶ್ಮೀರಿ ಸೇಬ್ ಪಾಠ ಕಿಸ್ ವಿಧಾ ಕಾ ಹೇ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ. ಕಾಶ್ಮೀರಿ ಸೇಬ್ ಪಾಠ ಅಂತಕ್ಕಂಥದ್ದು ಕಹಾನಿ ವಿಧಾದಲ್ಲಿರ್ತಕ್ಕಂಥದ್ದು. ಸೊ ಕಾಶ್ಮೀರಿ ಸೇಬ್ ಪಾಠ ಕಹಾನಿ ವಿಧಾ ಕಾ ಹೇ. ಮುಂದಿನ ಪ್ರಶ್ನೆ, ಲೇಖಕ್ ಚೀಜೆ ಖರೀದನೆ ಕಹಾ ಗಯೇ ಥೇ? ಉತ್ತರ, ಲೇಖಕ್ ಚೀಜೆ ಖರೀದನೆ ಚೌಕ್ ಗಯೇ ಥೇ. ಸೊ ಚೌಕ್ ಅಂದರೆ ಪೇಟೆ. ಓಕೆ, ಸೊ ಲೇಖಕರು ತಮ್ಮ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಪೇಟೆಗೆ ಹೋಗಿದ್ರು. ಮುಂದಿನ ಪ್ರಶ್ನೆ, ಲೇಖಕೋ ಕ್ಯಾ ನಜರ್ ಆಯಾ? ಸೊ ಲೇಖಕರು ಏನು ಕಂಡುಕೊಂಡರು? ಎಸ್, ಲೇಖಕೋ ಏಕ್ ದುಕಾನ್ ಪರ್ ಬಹುತ್ ಅಚ್ಚೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. ಲೇಖಕರಿಗೆ ಒಂದು ಅಂಗಡಿಯಲ್ಲಿ ತುಂಬ ಒಳ್ಳೆಯ ಗುಲಾಬಿ ಬಣ್ಣದ ಸೇಬುಗಳು ಇರೋದನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕಾಣ್ತಾರೆ, ನೋಡ್ತಾರೆ. ಮುಂದಿನ ಪ್ರಶ್ನೆ, लेखक का जी क्यों ललचा उठा? लेखक का जी गुलाबी सेब को देखकर ललचा उठा. टोमेटो किसका आवश्यक अंग बन गया है? सो आंसर इज टोमेटो भोजन का आवश्यक अंग बन गया है. मुंदिना प्रश्न, स्वाद में सेब किससे बढ़कर नहीं है? सो स्वाद में सेब इस आम से बढ़कर नहीं है. तो ಸ್ವಾದ ಆಗಿರ್ಬೋದು ಮತ್ತು ರಸ ಆಗಿರ್ಬೋದು ಅವೆರಡರಲ್ಲೂ ಕೂಡ ಏನಾಗದಪ್ಪ ಅಂದ್ರೆ ಸೇಬ್ ಮತ್ತು ಮಾವು ಅಂದರೆ ಸೇಬು ಹಣ್ಣು ಮತ್ತು ಮಾವಿನ ಹಣ್ಣು ಸಮಾನವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿದ್ದಾವೆ. ಮುಂದಿನ ಪ್ರಶ್ನೆ, ರೋಜ್ ಏಕ್ ಸೇಬ್ ಖಾನೆ ಸೆ ಕಿಸ್ಕಿ ಜರೂರತ್ ನಹಿ ಹೋಗಿ? ಉತ್ತರ, ಏಕ್ ಸೇಬ್ ರೋಜ್ ಖಾನೆ ಸೆ ಡಾಕ್ಟರೋं की ಜರೂರತ್ ನಹಿ ಹೋಗಿ. ಪ್ರತಿನಿತ್ಯ ಒಂದು ಸೇಬು ಹಣ್ಣನ್ನು ನಾವು ತಿನ್ನೋದ್ರಿಂದ ವೈದ್ಯರ ಅವಶ್ಯಕತೆ ನಮಗೆ ಬರೋದಿಲ್ಲ. ಮುಂದಿನ ಪ್ರಶ್ನೆ, ಕಾಶ್ಮೀರಿ ಸೇಬ್ ಪಾಠ के रचयिता का नाम क्या है? सो ಕಾಶ್ಮೀರಿ ಸೇಬ್ ಪಾಠವನ್ನು ಬರೆದವರು ಯಾರು? ಆನ್ಸರ್, ಕಾಶ್ಮೀರಿ ಸೇಬ್ ಪಾಠ के रचयिता का नाम मुंशी प्रेमचंद है. ಮುಂದಿನ ಪ್ರಶ್ನೆ, ಕಾಶ್ಮೀರಿ ಸೇಬ್ ಕಹಾನಿ में किस पर प्रकाश डाला गया है? ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಶಯದಲ್ಲಿನೂ ಕೂಡ ಈ ಕ್ವಶನ್ ಅನ್ನು ಕೇಳ್ತಾರೆ, 2 ಮಾರ್ಕ್ಸ್ಗೂ ಬರ್ಬೋದು. कश्मीरी सेब कहानी में बाजार में लोगों के साथ होने वाली धोखेबाजी पर प्रकाश डाला गया है. ಯಾವ ಥರ ಸಂತೆಯಲ್ಲಿ ಜನರಿಗೆ ಮೋಸ ಆಗ್ತದಲ್ಲ ಅದರ ಮೇಲೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಈ ಕಾಶ್ಮೀರಿ ಸೇಬ್ ಕಹಾನಿಯಲ್ಲಿ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, प्रेमचंद जी का जन्म कब और कहाँ हुआ? सो प्रेमचंद जी का जन्म 31 जुलाई 1880 वाराणसी के पास लमही नामक गांव में हुआ. ಹಾಗಾದರೆ ಮುನ್ಸಿ ಪ್ರೇಮಚಂದ್ರವರು ಹುಟ್ಟಿರ್ತಕ್ಕಂಥದ್ದು 31 ಜುಲೈ 1880, ಅದು ಉತ್ತರ ಪ್ರದೇಶ ರಾಜ್ಯ ವಾರಾಣಸಿಯ ಲಮಹಿ ಅಂತಕ್ಕಂಥ ಒಂದು ಊರಿನಲ್ಲಿ. प्रेमचंद जी का वास्तविक नाम क्या था? वास्तविक ಅಂದರೆ ಮೂಲ ಹೆಸರು. सो प्रेमचंद जी का वास्तविक नाम धनपत राय था. प्रेमचंद जी के उपन्यास कौन कौन से हैं? प्रेमचंद ಬರೆದಿರತಕ್ಕಂಥ ಕಾದಂಬರಿಗಳು ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರಂಭೂಮಿ ಇವೆಲ್ಲ ಏನಪ್ಪ ಅಂತಂದರೆ ಪ್ರೇಮಚಂದ್ ಜಿ ಅವರು ಬರೆದಿರತಕ್ಕಂಥ ಪ್ರಸಿದ್ಧವಾದ ಕಾದಂಬರಿಗಳು. ಪ್ರೇಮಚಂದ್ ಕಿ ಕಹಾನಿಯೋ ಕೆ ನಾಮ್ ಬತಾಯಿಯೇ. ಹಾಗಾದರೆ ಪ್ರೇಮಚಂದ್ರ ಅವರ ಕಥೆಗಳು ಯಾವಿದಾವೆ? सो बड़े घर की बेटी, नमक का दरोगा, पंच परमेश्वर, उसकी रात. प्रेमचंद जी कैसे कथाकार थे? सो आंसर इज प्रेमचंद जी ಯಥಾರ್ಥವಾದಿ ಕಥಾಕಾರ थे. ಯಥಾರ್ಥ ಅಂದರೆ ವಾಸ್ತವ, ಕನ್ನಡದಲ್ಲಿ ನೈಜ. ओके, यस. आदमी बेईमानी कब करता है? जब भी आदमी को अवसर मिलता है तब आदमी बेईमानी करता है. ಮುಂದಿನ ಪ್ರಶ್ನೆ, कश्मीरी सेब खरीदने में लेखक का क्या अनुभव रहा? आंसर, कश्मीरी सेब खरीदने में लेखक का यह अनुभव रहा कि बाजार में खरीदारी करते समय सावधानी नहीं बरते तो धोखा खाने की संभावना अधिक होती है. मोस्ट इम्पॉर्टेंट.
मेवा फरोश शब्द का अर्थ बताइए. मेवा या ताजे फल बेचने वालाಗೆ ಮೇವಾ ಫರೋಶ್ ಅಂತಾನೆ ಕರೀತಾರೆ. ಇನ್ನು 2-3 अंक के प्रश्न और उत्तर 2-3 अंकದ प्रश्नोत्तरಗಳು. आजकल शिक्षित समाज में किसके बारे में विचार किया जाता है? आजकल शिक्षित समाज में विटामिन और प्रोटीन के शब्दों के बारे में विचार करने की प्रवृत्ति हो गई है, जैसे टोमेटो, गाजर. अब टोमेटो एवं गाजर भी भोजन का आवश्यक अंग बन गया है. दोनों में ही बहुत विटामिन है ಅಂತಕ್ಕಂಥದ್ದು ಈ ಆನ್ಸರ್ ಬರೀಬೇಕು. ಮುಂದಿನ ಪ್ರಶ್ನೆ ಎಸ್. दुकानदार ने लेखक से क्या कहा? वेरी इंपॉर्टेंट क्वेश्चन. दुकानदार ने लेखक से कहा कि बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ಮುಂದಿನ ಪ್ರಶ್ನೆ 3. दुकानदार ने अपने नौकर से क्या कहा? आंसर. दुकानदार ने अपने नौकर से कहा, सुनो, आज शेर कश्मीरी सेब निकाला, चुन कर लाना. ಮುಂದಿನ ಪ್ರಶ್ನೆ 4. नौकर द्वारा सेब लाने पर दुकानदार ने क्या किया? आंसर. नौकर द्वारा सेब लाने पर दुकानदार ने उन सेबों को तौलकर एक लिफाफे में रखा और रुमाल में बांधकर एस लेखक के हाथ में दे दिया. ಮುಂದಿನ ಪ್ರಶ್ನೆ. व्यापारियों की साख कैसी बनी हुई थी? आंसर. व्यापारियों की साख पहले बहुत अच्छी बनी हुई थी. भले ही तौल में वह आध छटांक कम दे, लेकिन आप उन्हें 5 की जगह गलती से 10 रुपये दे आते तो घबराने की कोई आवश्यकता नहीं थी. आपके रुपये सुरक्षित रहते थे पहले ज़माने में, पुराने लोगों में या पुरानी बाजार में होने वाली घटना. सेब की हालत के बारे में लिखिए. वेरी इंपॉर्टेंट. जब लेखक ने लिफाफे में से एक सेब निकाला तो वह सड़ा हुआ था. 1 रुपये के आकार का छिलका गल गया था. दूसरा निकाला पर वह भी आधा सड़ा हुआ था. तीसरा सेब निकाला, यह सड़ा हुआ तो नहीं था मगर एक तरफ दबकर बिल्कुल पिचक गया था. चौथा सेब जो तो बेदाग था मगर उसमें एक काला सुराख था, जैसा अक्सर बेरों में होता है. काटा तो उसके अंदर वैसे ही धब्बे थे जैसे बेर में होते हैं. एक सेब भी खाने लायक नहीं था. लास्ट क्वेश्चन. लेखक को व्यापारियों की साख से संबंधित कौन सी घटना याद आई? ಇದು ಕೂಡ ಇಂಪಾರ್ಟೆಂಟ್ ಅದ. ಎಸ್. आंसर. लेखक को व्यापारियों की साख से संबंधित एक घटना याद आई कि एक बार उसने मुहर्रम के मेले में एक दुकानदार से एक पैसे की रेवड़ियाँ ली थी. पैसे की जगह अटन्नी दे आया था. घर आकर जब अपनी भूल या गलती को एहसास हुआ तो दुकानदार के पास दौड़ा गया. आशा तो नहीं थी कि वह अटन्नी लौटाएगा, लेकिन उसने खुश होकर अटन्नी लौटा दी और उल्टे उससे ಕ್ಷಮಾ ಮಾಂಗಿ ಅಂತಕ್ಕಂಥದ್ದಿತ್ತು. ಸೊ ಹೋಪ್ ಇಲ್ಲಿಂದ ಕ್ವಶನ್ಸ್ಗಳು ನಿಮಗೆ ತುಂಬಾ ಬರ್ತವೆ. ಸೊ गाजर के बारे में प्रेमचंद के विचार, सेब के बारे में प्रेमचंद के विचार, आम के बारे में प्रेमचंद के विचार, ಅವುಗಳನ್ನು ಸ್ವಲ್ಪ ಖಂಡಿತವಾಗಿ ನೋಡ್ಕೊಡ್ರಿ. ಖಂಡಿತವಾಗಿ ನಿಮಗೆ ಇಲ್ಲಿಂದ ಯೂಸ್ ಆಗ್ತದೆ. ಸೊ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ.